ಇನ್ನು ಪಿಸಿ ಪರೀಕ್ಷೆ ವೇಳೆ OMR ಸಂಖ್ಯೆ ವಿಚಾರಕ್ಕೆ ಗಲಾಟೆ ನಡೆದಿದೆ. ಘಟನೆಗೆ ಸ್ಪಷ್ಟೀಕರಣ ನೀಡಿದ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ. ವಿಜಯಪುರದ ಶಾರದಾಂಬಾ ಕಾಲೇಜಿನಲ್ಲಿ ಈ ಒಂದು ಘಟನೆ ನಡೆದಿರತಕ್ಕಂಥದ್ದು. ಪಿಸಿ ಪರೀಕ್ಷೆ ವೇಳೆ ಈ ರೀತಿಯ ಒಂದು ಘಟನೆ ಆಗಿದೆ. OMR ಸಂಖ್ಯೆ ಮ್ಯಾಚ್ ಆಗಲಿಲ್ಲ ಅಂತ ಅಭ್ಯರ್ಥಿಗಳು ಆರೋಪ ಮಾಡಿದ್ದಾರೆ. ಈ ಬಗ್ಗೆ ಸ್ಪಷ್ಟೀಕರಣವನ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೊಟ್ಟಿದೆ. ಪ್ರಶ್ನೆ ಪತ್ರಿಕೆ ಹಾಗೂ OMR ಸಂಖ್ಯೆ ಒಂದೇ ಇರಬೇಕು ಅಂತ ಏನಿಲ್ಲ, ಎರಡು ಸಂಖ್ಯೆ ಒಂದೇ ಇರಬೇಕು ಅಂತ ಪ್ರಾಧಿಕಾರ ತಿಳಿಸಿಲ್ಲ. OMR ಶೀಟ್ನಲ್ಲಿ ಪ್ರಶ್ನೆ ಪತ್ರಿಕೆಯ ಕ್ರಮ ಸಂಖ್ಯೆ ತುಂಬೋದಕ್ಕೆ ಒಂದು ಅವಕಾಶ ಇದೆ. ಪ್ರಕಟಣೆಯ ಮೂಲಕ ಮಾಹಿತಿಯನ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನೀಡಿದೆ. ಈ OMR ಶೀಟ್ ಅದಲು ಬದಲು ಆಗಿರ್ತಕ್ಕಂಥ ಒಂದು ವಿಚಾರ ಸಾಕಷ್ಟು ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಿತ್ತು. ನಿನ್ನೆ ನಡೆದಂಥ ಒಂದು ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಅಭ್ಯರ್ಥಿಗಳು ಕಂಪ್ಲೀಟ್ ಆಗಿ ಆಕ್ರೋಶ ವ್ಯಕ್ತಪಡಿಸಿ ಅಲ್ಲಿ ಇದ್ದಂಥ ಗೇಟ್ ಮೇಲೆ ಬಿದ್ದು, ಗೇಟ್ ಮುರಿದು ಕೆಳಗಡೆ ಬಿದ್ದು ದೊಡ್ಡ ಅವಾಂತರವೇ ಸೃಷ್ಟಿಯಾಗಿತ್ತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸ್ಪಷ್ಟೀಕರಣ ಕೊಟ್ಟಿದೆ. ಅಂದರೆ ನಿನ್ನೆಯ ಒಂದಿಷ್ಟು ಚರ್ಚೆಯ ಪ್ರಕಾರ ಎಲ್ಲ ಕಡೆ ಒಂದೇ ಕ್ರಮ ಸಂಖ್ಯೆ ಇರಬೇಕು ಅನ್ನೋದು ಹೇಳ್ತಾ ಇದ್ರು ಎಲ್ಲರೂ. ಆದರೆ ಈಗ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೊಟ್ಟಿರ್ತಕ್ಕಂಥ ಮಾಹಿತಿ ಪ್ರಕಾರ ಎಲ್ಲ ಕಡೆ ಕ್ರಮ ಸಂಖ್ಯೆ ಒಂದೇ ಇರಬೇಕು ಅಂತ ಏನೂ ಇಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಈಗ ಸ್ಪಷ್ಟೀಕರಣವನ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೊಟ್ಟಿದೆ. Bora!